ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಿರಂತರವಾಗಿ ಮಳೆ ಬರ್ತಾ ಇದೆ, ಹಳ್ಳ ಕೊಳ್ಳಗಳು ತುಂಬಿದ್ದಾವೆ, ರಸ್ತೆ ಮೇಲೆಲ್ಲ ಹೋಗೋದಕ್ಕೂ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಹುಚ್ಚು ಸಾಹಸವನ್ನ ಮಾಡಿ ಎಷ್ಟು ಅವಾಂತರವನ್ನ ತಂದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಧಾರಾಕಾರ ಮಳೆಗೆ ರಾಯಚೂರಿನಲ್ಲಿ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಿಲುಕಿ ಜನರ ಜೀವಕ್ಕೆ ಸಂಚಕಾರ ಎದುರಾಗಿತ್ತು. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಪ್ರಯಾಣಿಕರು. ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಂತ ಘಟನೆ ಇದು. ಮಸ್ಕಿ ತಾಲೂಕಿನ ಚಿಕ್ಕ ಉದ್ಬಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಚಿಕ್ಕ ಉದ್ಬಾಳ ಜಾತ್ರೆಗೆ ಹೊರಟಿದ್ದ ಟ್ರ್ಯಾಕ್ಟರ್ ಅವಘಡದಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. ಬಾಲಕನ ಕೈ ಬೆರಳು ಮುರಿತಾಗಿದೆ. ಬಾಲಕ ಓರ್ವನ ಕೈ ಬೆರಳು ಇದರಲ್ಲಿ ಮುರಿತಾಗಿದೆ. ನೋಡಿ, ವಿಜುವಲ್ ನೋಡ್ಕೊಂಡು ಬನ್ನಿ ಮೊದಲು. ಇವರೆಲ್ಲರೂ ಈ ಟ್ರ್ಯಾಕ್ಟರ್ ನಲ್ಲಿ ಹೋಗ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ ಜಾತ್ರೆಗೆ ಹೊರಟವರು. ನಿನ್ನೆಯಿಂದ ಸಂಪೂರ್ಣ ಆ ಭಾಗದಲ್ಲಿ ಮಳೆ ಬಂದಿದೆ, ಹಳ್ಳ ಕೊಳ್ಳಗಳು ತುಂಬಿದ್ದಾವೆ, ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ಹಿಂಗಿದ್ರು ಕೂಡ ಆ ಟ್ರ್ಯಾಕ್ಟರ್ ನಲ್ಲಿ ಆ ಚಾಲಕ ಭೂಪ ಅವರಷ್ಟೂ ಜನರನ್ನ ಕರ್ಕೊಂಡು ಆ ಹಳ್ಳ ದಾಟಿಸೋದಕ್ಕೆ ನೋಡ್ತಾನೆ. ನೋಡಿ, ಆಗ ಟ್ರ್ಯಾಕ್ಟರ್ನ ಮುಂದಿನ ಚಕ್ರ ಎತ್ತುತ್ತೆ. ಹಿಂಗಡೆ ಕೂತವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಓರ್ವ ಬಾಲಕನ ಕೈ ಬೆರಳು ಕಟ್ಟಾಗಿದೆ. ಈ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ಬಹುಶಃ ಅದರಲ್ಲೊಂದು 20ರಿಂದ 25 ಜನ ಇರಬಹುದೇನೋ, ಅವರೆಲ್ಲರೂ ಕೂಡ ಜೀವ ಕಳ್ಕೊಳ್ತಾ ಇದ್ರು. ಇಂಥ ಸಾಹಸ ಮಾಡೋದಕ್ಕೆ ಹೋಗಿ ಮಳೆ ಬರುವಾಗ ನೀರು ಹರಿತಾ ಇರುವಂತ ರಸ್ತೆಯಲ್ಲೆಲ್ಲ ದಾಟೋದಕ್ಕೆ ಹೋಗಿ ಈ ರೀತಿ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ಅಷ್ಟೂ ಜನ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಷ್ಟೂ ಜನ ಕೊಚ್ಕೊಂಡು ಹೋಗ್ತಾ ಇದ್ರು. ಅದೃಷ್ಟವಶಾತ್ ಏನೂ ಆಗಿಲ್ಲ. ಓರ್ವ ಬಾಲಕನ ಕೈ ಬೆರಳು ಕಟ್ಟಾಗಿದ್ದು ಬಿಟ್ರೆ ಬೇರೇನೂ ಆಗಿಲ್ಲ. ಆತನಿಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ಪಲ್ಟಿ ಆಗತ್ತೆ, ಹೆಚ್ಚು ಕಮ್ಮಿ ಆಗತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು. ಆದ್ರೂ ಕೂಡ ಆ ನೀರಿನಲ್ಲಿ ಆತ ಟ್ರ್ಯಾಕ್ಟರ್ನ ಓಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಹರಿತಾ ಇರುವಂತ ನೀರಿನ ರಭಸಕ್ಕೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು ಮೇಲಕ್ಕೆತ್ತುತ್ತೆ. ಹಿಂದ್ಗಡೆ ಇರೋರು ಕೆಳಗಡೆ ಬೀಳ್ತಾ ಇದ್ರು, ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ರು. ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕವರು, ವಯೋವೃದ್ಧರೆಲ್ಲ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿ ಅವರ ಹುಚ್ಚು ಸಾಹಸ ಬರ್ತಾ ಇರಲಿಲ್ಲ, ಅವರ ಜೀವಕ್ಕೆ ಸಂಚಕಾರ ಎದುರಾಗ್ತಾ ಇತ್ತು. ಆ ನಂತರ ಅವರೆಲ್ಲರೂ ಇಳಿತಾರೆ, ಇಳಿದು ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗುತ್ತೆ. ಆ ನಂತರ ಅಲ್ಲಿಂದ ಬಚಾವಾಗಿ ಹೋಗ್ತಾರೆ. ಇದು ರಾಯಚೂರಿನ ಮಸ್ಕಿಯಲ್ಲಿ ಆಗಿರುವಂತ ಘಟನೆ. ಆ ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕುಳಿತವರು ಜಾತ್ರೆಗೆ ಹೊರಟವರಂತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಮಸಣ ಸೇರ್ತಾ ಇದ್ರು. ಇಂಥ ಹುಚ್ಚು ಸಾಹಸ ಎಲ್ಲ ಯಾರು ಮಾಡಬಾರ್ದು. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಿರಂತರವಾಗಿ ಮಳೆ ಬರ್ತಾ ಇದೆ, ಹಳ್ಳ ಕೊಳ್ಳಗಳು ತುಂಬಿದ್ದಾವೆ, ರಸ್ತೆ ಮೇಲೆಲ್ಲ ಹೋಗೋದಕ್ಕೂ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಹುಚ್ಚು ಸಾಹಸವನ್ನ ಮಾಡಿ ಎಷ್ಟು ಅವಾಂತರವನ್ನ ತಂದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಧಾರಾಕಾರ ಮಳೆಗೆ ರಾಯಚೂರಿನಲ್ಲಿ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಿಲುಕಿ ಜನರ ಜೀವಕ್ಕೆ ಸಂಚಕಾರ ಎದುರಾಗಿತ್ತು. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಪ್ರಯಾಣಿಕರು. ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಂತ ಘಟನೆ ಇದು. ಮಸ್ಕಿ ತಾಲೂಕಿನ ಚಿಕ್ಕ ಉದ್ಬಾಳ ಗ್ರಾಮದಲ್ಲಿ ಆಗಿರುವಂತ ಘಟನೆ. ಚಿಕ್ಕ ಉದ್ಬಾಳ ಜಾತ್ರೆಗೆ ಹೊರಟಿದ್ದ ಟ್ರ್ಯಾಕ್ಟರ್ ಅವಘಡದಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. ಬಾಲಕನ ಕೈ ಬೆರಳು ಮುರಿತಾಗಿದೆ. ಬಾಲಕ ಓರ್ವನ ಕೈ ಬೆರಳು ಇದರಲ್ಲಿ ಮುರಿತಾಗಿದೆ. ನೋಡಿ, ವಿಜುವಲ್ ನೋಡ್ಕೊಂಡು ಬನ್ನಿ ಮೊದಲು.
ಇವರೆಲ್ಲರೂ ಈ ಟ್ರ್ಯಾಕ್ಟರ್ ನಲ್ಲಿ ಹೋಗ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ ಜಾತ್ರೆಗೆ ಹೊರಟವರು. ನಿನ್ನೆಯಿಂದ ಸಂಪೂರ್ಣ ಆ ಭಾಗದಲ್ಲಿ ಮಳೆ ಬಂದಿದೆ, ಹಳ್ಳ ಕೊಳ್ಳಗಳು ತುಂಬಿದ್ದಾವೆ, ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ಹಿಂಗಿದ್ರು ಕೂಡ ಆ ಟ್ರ್ಯಾಕ್ಟರ್ ನಲ್ಲಿ ಆ ಚಾಲಕ ಭೂಪ ಅವರಷ್ಟೂ ಜನರನ್ನ ಕರ್ಕೊಂಡು ಆ ಹಳ್ಳ ದಾಟ್ಸೋದಕ್ಕೆ ನೋಡ್ತಾನೆ ನೋಡಿ. ಆಗ ಟ್ರ್ಯಾಕ್ಟರ್ನ ಮುಂದಿನ ಚಕ್ರ ಎತ್ತುತ್ತೆ. ಹಿಂದ್ಗಡೆ ಕೂತವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಓರ್ವ ಬಾಲಕನ ಕೈ ಬೆರಳು ಕಟ್ಟಾಗಿದೆ. ಈ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ಬಹುಶಃ ಅದರಲ್ಲೊಂದು 20ರಿಂದ 25 ಜನ ಇರಬಹುದೇನೋ, ಅವರೆಲ್ಲರೂ ಕೂಡ ಜೀವ ಕಳ್ಕೊಳ್ತಾ ಇದ್ರು. ಇಂಥ ಸಾಹಸ ಮಾಡೋದಕ್ಕೆ ಹೋಗಿ ಮಳೆ ಬರುವಾಗ ನೀರು ಹರಿತಿರುವಂತ ರಸ್ತೆಯಲ್ಲೆಲ್ಲ ದಾಟೋದಕ್ಕೆ ಹೋಗಿ ಈ ರೀತಿ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ಅಷ್ಟೂ ಜನ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಷ್ಟೂ ಜನ ಕೊಚ್ಕೊಂಡು ಹೋಗ್ತಾ ಇದ್ರು. ಅದೃಷ್ಟವಶಾತ್ ಏನೂ ಆಗಿಲ್ಲ. ಓರ್ವ ಬಾಲಕನ ಕೈ ಬೆರಳು ಕಟ್ಟಾಗಿದ್ದು ಬಿಟ್ರೆ ಬೇರೇನೂ ಆಗಿಲ್ಲ. ಆತನಿಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ಪಲ್ಟಿ ಆಗತ್ತೆ, ಹೆಚ್ಚು ಕಮ್ಮಿ ಆಗತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು. ಆದ್ರೂ ಕೂಡ ಆ ನೀರಿನಲ್ಲಿ ಆತ ಟ್ರ್ಯಾಕ್ಟರ್ನ ಓಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಹರಿತಾ ಇರುವಂತ ನೀರಿನ ರಭಸಕ್ಕೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು ಮೇಲಕ್ಕೆತ್ತುತ್ತೆ. ಹಿಂದ್ಗಡೆ ಇರೋರು ಕೆಳಗಡೆ ಬೀಳ್ತಾ ಇದ್ರು, ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ರು. ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕವರು, ವಯೋವೃದ್ಧರೆಲ್ಲ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿ ಅವರ ಹುಚ್ಚು ಸಾಹಸ ಬರ್ತಾ ಇರಲಿಲ್ಲ, ಅವರ ಜೀವಕ್ಕೆ ಸಂಚಕಾರ ಎದುರಾಗ್ತಾ ಇತ್ತು. ಆ ನಂತರ ಅವರೆಲ್ಲರೂ ಇಳಿತಾರೆ, ಇಳಿದು ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗುತ್ತೆ. ಆ ನಂತರ ಅಲ್ಲಿಂದ ಬಚಾವಾಗಿ ಹೋಗ್ತಾರೆ. ಇದು ರಾಯಚೂರಿನ ಮಸ್ಕಿಯಲ್ಲಿ ಆಗಿರುವಂತ ಘಟನೆ. ಆ ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕುಳಿತವರು ಜಾತ್ರೆಗೆ ಹೊರಟವರಂತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಮಸಣ ಸೇರ್ತಾ ಇದ್ರು. ಇಂಥ ಹುಚ್ಚು ಸಾಹಸ ಎಲ್ಲ ಯಾರು ಮಾಡಬಾರ್ದು. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಿರಂತರವಾಗಿ ಮಳೆ ಬರ್ತಾ ಇದೆ, ಹಳ್ಳ ಕೊಳ್ಳಗಳು ತುಂಬಿದ್ದಾವೆ, ರಸ್ತೆ ಮೇಲೆಲ್ಲ ಹೋಗೋದಕ್ಕೂ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಹುಚ್ಚು ಸಾಹಸವನ್ನ ಮಾಡಿ ಎಷ್ಟು ಅವಾಂತರವನ್ನ ತಂದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಧಾರಾಕಾರ ಮಳೆಗೆ ರಾಯಚೂರಿನಲ್ಲಿ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಿಲುಕಿ ಜನರ ಜೀವಕ್ಕೆ ಸಂಚಕಾರ ಎದುರಾಗಿತ್ತು. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಪ್ರಯಾಣಿಕರು. ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಂತ ಘಟನೆ ಇದು. ಮಸ್ಕಿ ತಾಲೂಕಿನ ಚಿಕ್ಕ ಉದ್ಬಾಳ ಗ್ರಾಮದಲ್ಲಿ ಆಗಿರುವಂತ ಘಟನೆ. ಚಿಕ್ಕ ಉದ್ಬಾಳ ಜಾತ್ರೆಗೆ ಹೊರಟಿದ್ದ ಟ್ರ್ಯಾಕ್ಟರ್ ಅವಘಡದಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. ಬಾಲಕನ ಕೈ ಬೆರಳು ಮುರಿತಾಗಿದೆ. ಬಾಲಕ ಓರ್ವನ ಕೈ ಬೆರಳು ಇದರಲ್ಲಿ ಮುರಿತಾಗಿದೆ. ನೋಡಿ, ವಿಜುವಲ್ ನೋಡ್ಕೊಂಡು ಬನ್ನಿ ಮೊದಲು ನೀವು. ಇವರೆಲ್ಲರೂ ಈ ಟ್ರ್ಯಾಕ್ಟರ್ ನಲ್ಲಿ ಹೋಗ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ ಜಾತ್ರೆಗೆ ಹೊರಟವರು. ನಿನ್ನೆಯಿಂದ ಸಂಪೂರ್ಣ ಆ ಭಾಗದಲ್ಲಿ ಮಳೆ ಬಂದಿದೆ, ಹಳ್ಳ ಕೊಳ್ಳಗಳು ತುಂಬಿದ್ದಾವೆ, ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ಹಿಂಗಿದ್ರು ಕೂಡ ಆ ಟ್ರ್ಯಾಕ್ಟರ್ ನಲ್ಲಿ ಆ ಚಾಲಕ ಭೂಪ ಅವರಷ್ಟೂ ಜನರನ್ನ ಕರ್ಕೊಂಡು ಆ ಹಳ್ಳ ದಾಟ್ಸೋದಕ್ಕೆ ನೋಡ್ತಾನೆ ನೋಡಿ. ಆಗ ಟ್ರ್ಯಾಕ್ಟರ್ನ ಮುಂದಿನ ಚಕ್ರ ಎತ್ತುತ್ತೆ. ಹಿಂದ್ಗಡೆ ಕೂತವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಓರ್ವ ಬಾಲಕನ ಕೈ ಬೆರಳು ಕಟ್ಟಾಗಿದೆ. ಈ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ಬಹುಶಃ ಅದರಲ್ಲೊಂದು 20ರಿಂದ 25 ಜನ ಇರಬಹುದೇನೋ, ಅವರೆಲ್ಲರೂ ಕೂಡ ಜೀವ ಕಳ್ಕೊಳ್ತಾ ಇದ್ರು. ಇಂಥ ಸಾಹಸ ಮಾಡೋದಕ್ಕೆ ಹೋಗಿ ಮಳೆ ಬರುವಾಗ ನೀರು ಹರಿತಿರುವಂತ ರಸ್ತೆಯಲ್ಲೆಲ್ಲ ದಾಟೋದಕ್ಕೆ ಹೋಗಿ ಈ ರೀತಿ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ಅಷ್ಟೂ ಜನ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಷ್ಟೂ ಜನ ಕೊಚ್ಕೊಂಡು ಹೋಗ್ತಾ ಇದ್ರು. ಅದೃಷ್ಟವಶಾತ್ ಏನೂ ಆಗಿಲ್ಲ. ಓರ್ವ ಬಾಲಕನ ಕೈ ಬೆರಳು ಕಟ್ಟಾಗಿದ್ದು ಬಿಟ್ರೆ ಬೇರೇನೂ ಆಗಿಲ್ಲ. ಆತನಿಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ಪಲ್ಟಿ ಆಗತ್ತೆ, ಹೆಚ್ಚು ಕಮ್ಮಿ ಆಗತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು. ಆದ್ರೂ ಕೂಡ ಆ ನೀರಿನಲ್ಲಿ ಆತ ಟ್ರ್ಯಾಕ್ಟರ್ನ ಓಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಹರಿತಾ ಇರುವಂತ ನೀರಿನ ರಭಸಕ್ಕೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು
ಮೇಲಕ್ಕೆತ್ತುತ್ತೆ. ಹಿಂದ್ಗಡೆ ಇರೋರು ಕೆಳಗಡೆ ಬೀಳ್ತಾ ಇದ್ರು, ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ರು. ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕವರು, ವಯೋವೃದ್ಧರೆಲ್ಲ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿ ಅವರ ಹುಚ್ಚು ಸಾಹಸ ಬರ್ತಾ ಇರಲಿಲ್ಲ, ಅವರು ಜೀವಕ್ಕೆ ಸಂಚಕಾರ ಎದುರಾಗ್ತಾ ಇತ್ತು. ಆ ನಂತರ ಅವರೆಲ್ಲರೂ ಇಳಿತಾರೆ, ಇಳಿದು ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗುತ್ತೆ. ಆ ನಂತರ ಅಲ್ಲಿಂದ ಬಚಾವಾಗಿ ಹೋಗ್ತಾರೆ. ಇದು ರಾಯಚೂರಿನ ಮಸ್ಕಿಯಲ್ಲಿ ಆಗಿರುವಂತ ಘಟನೆ. ಆ ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕುಳಿತವರು ಜಾತ್ರೆಗೆ ಹೊರಟವರಂತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಮಸಣ ಸೇರ್ತಾ ಇದ್ರು. ಇಂಥ ಹುಚ್ಚು ಸಾಹಸ ಎಲ್ಲ ಯಾರು ಮಾಡಬಾರ್ದು.